ಹೇಳಿದ್ರಿ ನಿಮ್ಮ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ, ಪರ್ಸ್ನಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಸಿಕ್ಕಿದಂಥ ಬಿಗ್ ಬಾಸಿಂದ ಮತ್ತೆ ಲೈಫ್ ಒಂಥರ ಚೇತರಿಸ್ಕೊಳ್ತು ಅಂತ ಹೇಳಿ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ ಆ್ಯಂಡ್ ಅವಕಾಶ ನಿಮಗೆ ಹೇಳ್ಕೋಬೇಕು ಅಂತಂದರೆ ಪರ್ಸ್ನಲ್ ಸಮಸ್ಯೆ ಅಂಥದ್ದೇನು ಅನುಭವಿಸಿದ್ರಿ ನಿಮ್ಮ ಲೈಫಲ್ಲಿ ಅಂತ? ಸಿ ತುಂಬಾ ತೀರಾ ಹೋಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಾನೊಂದು ಬಾರ್ಡರ್ ಲೈನ್ ಮಾತಾಡ್ಬೋದು. ಅದೇ ಕೆಲವೊಂದು ವಿಚಾರಕ್ಕೆ ಹೋಗಬೇಕಾದ್ರೆ ನನಗೆ ಒಂದೊಂದು ಪಾಯಿಂಟ್ ಅಲ್ಲಲ್ಲಿ ಮಾತಾಡೋದಾದರೆ, ಒಂದು ರಿಲೇಷನಲ್ಲಿದ್ದೆ, ಒಂದು ವೆರಿ ಸ್ಟ್ರಾಂಗ್ ರಿಲೇಷನಲ್ಲಿದ್ದೆ. ತುಂಬ ರಿಲೇಷನಲ್ಲಿದ್ದಾಗ ನೀವು ತುಂಬಾ ಪ್ಲ್ಯಾನ್ ಮಾಡ್ತೀರಾ ಲೈಫ್ ಬಗ್ಗೆ, ನೆಕ್ಸ್ಟ್ ಲೆವೆಲಲ್ಲಿ ಹೆಂಗಿರಬೇಕು, ಅವ್ರ ಜೊತೆ ಒಂದು ಅವರು ಹ್ಯಾಪಿ ಮೂಮೆಂಟ್ಸಲ್ಲಿ ಅವರು ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತೀರಾ. ಬಟ್ ನಿಮ್ಮ ಕೆಲಸ ಮತ್ತು ನಿಮ್ಮ ಕರಿಯರ್ ಅದೇ ಅಡ್ಡ ಬಂದುಬಿಡತ್ತೆ. ಆ ಒಂದು ಇಬ್ಬರು ಜೋಡಿ ಆಗೋದಕ್ಕೆ ಅದೇ ಒಂದು ಇದಂತ ಹೇಳ್ಬಿಡ್ತಾರೆ. ಏನಾದರೂ ಒಂದು ಅಬ್ಸ್ಟೆಕಲ್ ಇದ್ದರೆ ಅದು ಅಂತಲೇ ಹೇಳ್ತಾರೆ. ಅಡ್ಡ ಇದ್ದರೆ ನಿಮ್ಮ ವರ್ಕ್, ನೀವೇನು ಫಿಲ್ಮ್ ಇಂಡಸ್ಟ್ರಿಗೆ ಏನು ಇದು ಮಾಡ್ತಾರೆ ಅದರಲ್ಲಿ ಏನು 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 ಹೇಳ್ತಾರೆ, ಸರ್ಟಿನಿಟಿ ಇಲ್ಲ ಅಂತ. ನಮಗೆ ಏನು ಲೈಫಲ್ಲಿ ಸರ್ಟಿನಿಟಿ ಇಲ್ಲ. ಯಾವಾಗ ನಿಮಗೆ ಫೇಮ್ ಅದು ಇದು ಅಂತ ಹೇಳ್ತಾರೆ, ಬಟ್ ಎಷ್ಟರವರೆಗೆ ವೆಯ್ಟ್ ಮಾಡಬೇಕು ಎಲ್ಲರೂ ನಿನ್ನನ್ನು ಗೊತ್ತಾಗೋದಕ್ಕೆ, ಇಡೀ ಕರ್ನಾಟಕದವ್ರು ಗೊತ್ತಾಗುತ್ತೆ ಅಂತ. ಬಿಗ್ ಬಾಸ್ ಬಗ್ಗೆ ಯೋಚನೆ ಮಾಡಿಲ್ಲ ಅವಾಗ, ಬಟ್ ಅದೇ ಕ್ವಶನ್ ಬರ್ತಾಯಿತ್ತು, ಆ ಕಡೆಯಿಂದ ಬರ್ತಿತ್ತು, ಅವರ ಫ್ಯಾಮಿಲಿ ಕಡೆಯಿಂದ ಬರ್ತಾಯಿತ್ತು. ಸೊ ಅಲ್ಲಿ ಯಾರು ನನ್ನ ಪ್ರೀತಿ ಮಾಡ್ತಾರವರೆಲ್ಲ ಬಿಟ್ಟು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಪೆಷಲಿ ಈ ಥರ ಒಂದು ಸಿಚುವೇಶನ್ ಬಂದಾಯಿತು. ಅವರು ತಗೊಳ್ಳೋಂಥ ಡಿಸಿಷನ್ ರಾಂಗ್ ಅಂತ ಹೇಳಲ್ಲ, ಬಟ್ ನಂಬಬೇಕಾಗಿತ್ತು ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಳಿದರೆ ಅದು ಕೇಳಿದ್ದೀನಿ, ಎಲ್ಲರೂ ಕೇಳಿರಲಿಲ್ಲ ಏನು ಪರ್ಸ್ನಲ್ ಅಂತ. ಸೊ ಇವತ್ತು ನೀವು ಕೇಳಿದರೆ ಅದಕ್ಕೆ ಅವ್ರು ನನ್ನ ನಂಬಿದರೆ, ಮೇ ಬಿ ಒಂದು 1 ಇಯರ್ ನಂಬಿದರೆ ಅಥವಾ 1-2 ಇಯರ್ಸ್ ಮುಂದೆ ನಂಬಿದರೆ, ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಟ್ರೈ ಮಾಡ್ತಾಯಿದ್ದೀನಿ. ದೇವರು ಒಂದಲ್ಲ ಒಂದು ಕಡೆ ನನಗೆ ಅಪರ್ಚುನಿಟಿ ಕೊಡ್ತಾರೆ, ಆವಾಗ ಮುಂದೆ ಬಂದು ಏನಾದರೂ ಮಾಡ್ತೀನಿ ಅಂತ. ಬಟ್ ಅವ್ರಿಗೆ ಇಲ್ಲ, ಟೈಮ್ ಅಪ್ ಅಂತ ಹೇಳ್ಬಿಟ್ರು. ಸೊ ಅಲ್ಲಿ ತುಂಬಾ ಅಂದರೆ ನೊಂದ್ಕೊಂಡೆ, ನಾನು ತುಂಬಾ ನೊಂದ್ಕೊಂಡೆ. ಯಾಕಂದರೆ ಆ್ಯಸ್ ಅ ಪರ್ಸನ್ ನೀವು ನೋಡಿರ್ಬೋದು, ನಾನು ಅಟ್ಯಾಚ್ಡ್ ಪರ್ಸನ್, ತುಂಬಾ ಒಂದು ಬಾಂಡಿಂಗ್ ಪರ್ಸನ್. ಒಬ್ಬರನ್ನ ತುಂಬ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬಾ ಒಂದು ಫೀಲಲ್ಲಿ ಅವ್ರಿಗೆ ಲಾಯಲ್ ಆಗಿರುವಂಥ ಪರ್ಸನ್. ನಾನು ತುಂಬಾ ಅಟ್ಯಾಚ್ ಆಗೋಗ್ತೀನಿ. ಅದ್ರ ಜೊತೆಗೆ ಫ್ಯಾಮಿಲಿ, ನಮ್ಮ ತಂದೆ ಕೂಡ ಅವರಿಗೆ ತುಂಬಾ ಒಂದು ಶಿಪ್ಪಿಂಗಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಿಂದೆ ಬರಬೇಕಾದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ 2018-19 ತುಂಬ ಲಾಸ್ ಆಗೋಗ್ಬಿಡುತ್ತೆ ಅದರಲ್ಲಿ, ಬಿಸ್ನೆಸ್ಸಲ್ಲಿ ಇದ್ದಂಥ ದುಡ್ಡೆಲ್ಲ. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ ಮನೆ ಬಗ್ಗೆ, ಅದು ಆ್ಯಕ್ಚುಲಿ ನಾನು ನೋಡ್ತಾ ಇಲ್ಲ ಅನ್ನೋ ಒಂದು ಇದು ಬರುತ್ತೆ. ಸೊ ಮನೆಯಲ್ಲಿ ಕೂಡ ಫ್ಯಾಮಿಲಿ ಅವರು ಸ್ವಲ್ಪ ಅಂದರೆ ಇವನು ಏನು ಮಾಡ್ತಾಯಿದ್ದಾನೆ ಅನ್ನೋ ಒಂದು ಇದು. ಪ್ಲಸ್ ಕೋವಿಡ್ ಬಂದಾಗ ನನಗೆ ಕೋವಿಡ್ ಬಂದುಬಿಟ್ಟು ಲಂಗ್ಸ್ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಒಂದು ಸರ್ಜರಿ ಆಗುತ್ತೆ ನನಗೆ. ಸೊ ಅಲ್ಲಿಂದ ನನಗೆ ನನ್ನ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಮಾಡಿದಂಥ ನಾನು ಇದ್ದಂಥ ಆ್ಯಕ್ಟಿವಿಟಿ ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಪರಿಸ್ಥಿತಿಯಲ್ಲಿ ಮುಂದೆ ಹೋಗ್ತಾ ಇರ್ತೀನಿ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಇನ್ನು ಗಿವ್ ಅಪ್ ಬಿಡು, ನಿನ್ನಲ್ಲಿ ಇದ್ದಿದ್ದೇ ಒಂದು ನಿನ್ನ ಲುಕ್ಸ್ ಆಗಲಿ, ನಿನ್ನ ಫಿಸಿಕ್ ಆಗಲಿ, ಅದು ಹೋಗ್ತಾ ಇದೆ ಅಂದರೆ ತುಂಬಾ ಸಣ್ಣ ಆಗ್ತೀನಿ ನಾನು ಕೋವಿಡ್ ಇದಾದಮೇಲೆ. ಸೊ ಆ ಸಿಚುವೇಷನಲ್ಲಿ ಇನ್ನೂ ಮೇ ಬಿ ರಿಕವರ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡುವ ಅಂತ. ಬಟ್ ಅದೇ ಹೇಳ್ತಾರಲ್ಲ, ಲೈಕ್ ಲೈಫಲ್ಲಿ ವೆನ್ ಯು ಡಿಸೈಡ್, ಒಬ್ಬ ಯು ಕಾಂಟ್ ಡಿಫಿಟ್ ಸಮ್ವನ್ ಹೂ ನೆವರ್ ರೆಫ್ಯೂಸಸ್ ಟು ಗಿವ್ ಅಪ್ ಅಂತ. ನಾನು ಗಿವ್ ಅಪ್ಪೇ ಮಾಡೋದೇ ಇಲ್ಲ ಅಂತ ಹೇಳಿದವನಿಗೆ ಸೋಲಿಲ್ಲ ಅಂತ ಹೇಳ್ತಾರೆ ಯಾವತ್ತಾದರೂ ಒಂದಿನ. ಸೊ ಈ ಥರ ಎಲ್ಲ ಪರಿಸ್ಥಿತಿ ಬಂದಾಗ ಐ ಥಿಂಕ್ ಬಿಗ್ ಬಾಸ್ ಆಪರ್ಚುನಿಟಿ ಏನು ಕೊಟ್ಟಿದ್ದಾರೆ, ಬಿಗ್ ಬಾಸ್ ಟೀಮ್ ಅಥವಾ ಬಿಗ್ ಬಾಸ್ ಕಾಲೇಜ್ ಚಾನಲ್ಗೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ. ಏನೇ ಇದ್ದಿದ್ರು, ಇವಾಗ ಸುದೀಪ್ ಸರ್ ಸಿಕ್ಕಿಲ್ಲ ಅಂದ್ರೂ ಕೊಟ್ಟರು ಇಟ್ಸ್ ಓಕೆ, ಬಟ್ ಅವರಿಗೆ ಆಭಾರಿಯಾಗಿರ್ತೀನಿ. ಯಾಕಂದರೆ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಸೊ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.